ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ಮಾತೆಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವತ್ ಸಾಕ್ಷಾತ್ಕಾರದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಯೋಗಿಯನೊಲಿಸಿದೊಡೆಯ ಪರಸಿದ್ಧಿ, ಆಗಲೇ ಕೈ ಸಾರುವುದು ನಿಬದ್ಧಿ. ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ನಾವೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡ್ಕೊಳ್ಳಬೇಕು, ನಿತ್ಯ ಸುಖಿಗಳಾಗಬೇಕು ಎಂಬುವ ಆಸೆ ಎಲ್ಲರಿಗೂ ಇದೆ. ಸುಖವಾಗಿರಬೇಕು ಅನ್ನೋದು ಎಲ್ಲರಿಗೂ ಇದೆ. ಎಲ್ಲರೂ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಇರಬೇಕು ಅನ್ನೋ ಅಪೇಕ್ಷೆ ಇದೆ. ಹಾಗಾದರೆ ಅದು ಸರಳವಾಗಿ ನಮಗೆ ಆ ಸುಖ ಪ್ರಾಪ್ತಿಯಾಗಿ ನಾವು ಸದಾ ಆನಂದವಾಗಿ ಸಂತೋಷವಾಗಿರಬೇಕಾದರೆ ಯೋಗಿಯನೊಲಿಸಿದೊಡೆ ಇಹ ಪರಸಿದ್ಧಿ. ಯೋಗಿ ಅಂದರೆ ಒಬ್ಬ ತತ್ವಜ್ಞಾನಿ, ಒಬ್ಬ ಮಹಾತ್ಮ, ಒಬ್ಬ ಸಂತ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ. ಆ ಗುರುದೇವನ ಕೃಪಾ ಆಶೀರ್ವಾದ ನಮಗಾದದ್ದಾದರೆ ನಾವು ಸದಾ ಆನಂದವಾಗಿರ್ತೇವೆ, ಸಂತೋಷವಾಗಿರ್ತೇವೆ. ಗುರುವಿನ ಕೃಪಾ ದೊಡ್ಡದು. ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದೆ ಅಂತ ನಿಜಗೊಂಡು ಹೇಳ್ಯಾರ. ಹೇ ಗುರುದೇವ, ನಿಮ್ಮ ಕರುಣ ಕಟಾಕ್ಷದಿಂದ ನಾನು ನಿತ್ಯ ಸುಖಿಯಾದೆ, ಸಕಲ ದುಃಖಗಳೆಲ್ಲ ದೂರಾಗಿ ಶಾಶ್ವತವಾದ ಸುಖ ಸ್ವರೂಪನಾಗಿದ್ದೇನೆ ಅಂತೇಳಿ ಹೇಳ್ಯಾರ. ಹಾಗೆ ನಾವೆಲ್ಲರೂ ಕೂಡ ಗುರುಗಳಿಗೆ ಶರಣಾಗತರಾಗಿ ಅವ್ರ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಕೈತಿ. ಹೇಗೆ ಸದ್ಗುರು ಸನ್ನಿಧಾನಕ್ಕೆ ಹೋದಾಗ ಅವರ ಕೃಪೆಗೆ ನಾವು ಪಾತ್ರ ಆಗಬೇಕಾದ್ರೆ ಆಪ್ತ ಅಂಗಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಸೇವಾ ಮಾಡಬೇಕು. ಗುರುಗಳ ಸೇವಾ ಮಾಡಬೇಕು. ಗುರುಗಳ ಹತ್ತಿರ ಇದ್ದುಕೊಂಡ್ರೆ ಗುರುವಿನಲ್ಲಿ ನಾವು ನಿನ್ನೆ ಭಕ್ತಿ ಭಾವ ಶ್ರದ್ಧೆಯಿಂದ ಕೂಡಿಕೊಂಡ ಅವರ ಸೇವಾದಿಗಳನ್ನು ಮಾಡಿ ನಾವು ನಮ್ಮ ನಿಜದ ಅರಿವನ್ನು ಅರಿತು ನಾವು ನಿತ್ಯ ಸುಖಿಗಳಾಗಬೇಕು. ಅದಕ್ಕೋಸ್ಕರವಾಗಿಯೇ ನಾವೆಲ್ಲರೂ ಕೂಡ ಇಂಥ ಯಾವ ಸತ್ಸಂಗಾದಿಗಳಲ್ಲಿ ಪಾಲ್ಗೊಂಡು ಅವರ ಕೃಪಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಅವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ದುಃಖಗಳನ್ನೆಲ್ಲ ದೂರ ಮಾಡಿಕೊಂಡ ನಿತ್ಯ ಸುಖಿಗಳಾಗುತ್ತೀವಿ. ಅದಕ್ಕೋಸ್ಕರವಾಗಿ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ನಿಜಗೊಂಡು ಹೇಳ್ತಾರೆ. ಅಂಥ ಶಾಶ್ವತವಾದ ಸುಖದ ಮೂಲಕವಾಗಿ ನಾವು ಜ್ಞಾನವಂತರಾಗಿ ಮುಕ್ತರಾಗಬೇಕಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕು. ಸದ್ಗುರುನಾಥನ ಸೇವೆಯನ್ನು ಆಪ್ತ ಅಂಗಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಅವರ ಸೇವೆಯನ್ನು ಮಾಡಬೇಕು. ಸೇವಾದಿಗಳ ಮೂಲಕವಾಗಿ ನಾವು ಆ ಗುರುವಿನ ಕೃಪೆಗೆ ಪಾತ್ರ ಆದದ್ದಾದರೆ ನಾವು ನಮ್ಮ ದುಃಖಗಳನ್ನೆಲ್ಲ ಕಳ್ಕೊಂಡು ನಿತ್ಯ ಸುಖಿಗಳಾಗುತ್ತೇವೆ. ನಮ್ಮ ದುಃಖಗಳೆಲ್ಲ ನಿವೃತ್ತಿಯಾಗಿ ನಾವು ಸದಾ ಸುಖ ಸ್ವರೂಪರಾಗಬೇಕಾದ್ರೆ ಆನಂದವಾಗಿರಬೇಕಾದ್ರೆ ಅವರ ಕೃಪಾ ಆಶೀರ್ವಾದ ಬಹಳ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನ ಬಂದದ ಇದು ಬಹಳ ಶ್ರೇಷ್ಠ.
ನರಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ ಹೇಳ್ತಾರೆ ನಿಜಗುಂಡ್ರು. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ. ಮನುಷ್ಯ ಜನ್ಮದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಯಾವುದೂ ಇಲ್ಲ. ಯಾಕೆ? ಸದ್ಗುರುಗಳ ಕೃಪಾ ಕಟಾಕ್ಷಕ ಪಾತ್ರರಾಗಿ ಅವರ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ್ರೆ ಮುಕ್ತರಾಗಲಿಕ್ಕೆ ಬರ್ತದೆ ಮನುಷ್ಯನಿಗೆ. ಮನುಷ್ಯ ಜನ್ಮ ಒಂದೇ ಅಧಿಕಾರ, ಮುಕ್ತವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಯಥಾರ್ಥ ಜ್ಞಾನದ್ವಾರ ಅಮರರಾಗಲಿಕ್ಕೆ ಈ ಮನುಷ್ಯ ಜನ್ಮವೇ ಕಾರಣ. ಇನ್ನು ಇತರೆ ಜನ್ಮಗಳಲ್ಲಿ ಆಗೋಂಗಿಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿ ಬಹಳ ಶ್ರೇಷ್ಠವಾದಂಥ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಗುರುವಿನ ಹತ್ರ ಹೋಗಿ ಆ ಗುರುನಾಥನ ಸೇವಾದಿಗಳ ಮೂಲಕವಾಗಿ ನಮ್ಮ ನಿಜವನ್ನು ಅರ್ಥದ್ದಾದರೆ ನಾವು ಧನ್ಯರಾಗುತ್ತೇವೆ. ಅದಕ್ಕೋಸ್ಕರವಾಗಿ ಇಹಪರದೊಳು ಒಂದು ಇಲ್ಲೇ ಆಗಲಿ ಇಹಲೋಕಕ್ಕಿಂತಲೂ ಶ್ರೇಷ್ಠವಾದ ದೇವಲೋಕವಾಗಲಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಬೇಕಾದರೂ ಗುರುವಿನ ಕೃಪಾನ ಬೇಕಂತೆ. ಸಕಾಮಾದಿಗಳ ಮೂಲಕವಾಗಿ ಗುರುಗಳನ್ನು ನಾವು ಅರ್ಚಿಸಿ ಪೂಜಿಸಿ ಧ್ಯಾನಿಸಿ ಯಜ್ಞ ಯಾಗಾದಿಗಳ ಮೂಲಕವಾಗಿ ಸ್ವರ್ಗಲೋಕಾದಿ ಭೋಗಗಳನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಥಾರ್ಥ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಬಹಳ ಶ್ರೇಷ್ಠವಾದದ್ದು. ಆ ಜ್ಞಾನವನ್ನು ನಾವು ಗುರುಗಳ ಕೃಪಾದ್ವಾರ ಪಡೆದುಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತರಾಗುತ್ತೇವೆ, ಧನ್ಯರಾಗುತ್ತೇವೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಆಯುಷ್ಯಮೇವದರೊಳು ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಅಂತ ನಿಜಗುಂಡು ಹೇಳ್ಯಾರ. ಆಯುಷ್ಯ ಇರೋದ್ರೊಳಗಾಗಿಯೇ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಸದ್ಗುರುನಾಥನಿಗೆ ಶರಣಾಗತರಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಸೇವಾದಿಗಳನ್ನು ಮಾಡಿ ಅವನ ಕೃಪಾ ಆಶೀರ್ವಾದದ್ವಾರ ಯಥಾರ್ಥ ಜ್ಞಾನವನ್ನು ನಾವು ಪಡೆದುಕೊಂಡ ನಾವು ಮುಕ್ತರಾಗಲಿಕ್ಕೆ ಬರ್ತದೆ, ಧನ್ಯರಾಗಲಿಕ್ಕೆ ಬರ್ತದೆ. ಅಂಥ ಧನ್ಯತ್ವ ಪಡ್ಕೊಳ್ಳಲಿಕ್ಕೆ ಯೋಗ್ಯವಾದದ್ದೇ ಮನುಷ್ಯ ಜನ್ಮ. ಇದು ಶ್ರೇಷ್ಠವಾದ ಜನ್ಮ. ವ್ಯರ್ಥ ಮಾಡಿಕೊಳ್ಳಬಾರ್ದು. ವ್ಯರ್ಥ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪ ಅಂತ ಹಾಡಿಕೊಂಡಾರ. ಶ್ರೇಷ್ಠವಾದದ್ದು ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಅನುಕೂಲವಾದಂಥದ್ದೇ ಮನುಷ್ಯ ಜನ್ಮ. ಇದನ್ನು ವ್ಯರ್ಥವಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನಿತ್ಯವಾದಂಥ ವಿಷಯಾದಿಗಳಿಗೆ ಮೋಹಿತರಾಗಿ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ನಿತ್ಯ ಸುಖವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತರಾಗ್ರಿ, ಅವರ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ರಿ. ಅವರ ಆಶೀರ್ವಾದದ ದ್ವಾರ ನೀವು ನಿತ್ಯ ಸುಖವನ್ನು ಪಡ್ಕೊಂಡ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ರಿ. ಯಾಕೆ ಹಗಲೆಲ್ಲ ಬರೋದಲ್ಲ, ಇದು ಶ್ರೇಷ್ಠವಾದ ಮನುಷ್ಯ ಜನ್ಮ ಮೇಲಿಂದ ಮೇಲೆ ಬರೋದಲ್ಲ. ಇದು ಬಂದದ, ಇದು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದೇವೆ ನಾವು. ಇದು ಇರುವುದರೊಳಗಾಗಿಯೇ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತರಾಗಿ ಅವರ ಆಶೀರ್ವಾದದಿಂದ ನಾವು ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರೂಢರು ನಿಮಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನದಲ್ಲಿ ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ